ಎಷ್ಟು ಟೈಮ್ ನಾವು ಚಿಲ್ಡ್ರನ್ ಜೊತೆ ಸ್ಪೆಂಡ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಏನು ಮಾತಾಡಬೇಡ, ಜಸ್ಟ್ ಅವ್ರ ಹತ್ರ ಕುತ್ಕೊಳ್ಳಿ. ಕುತ್ಕೊಂಡಿದ್ರೇ ಸ್ವಲ್ಪ ಟೈಮ್ ಆದಮೇಲೆ ಅವ್ರು ಎಕ್ಸ್ಪ್ರೆಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹೋಗಿದ ತಕ್ಷಣ ಏನಾಯಿತು ಇವತ್ತು ಸ್ಕೂಲಲ್ಲಿ ಏನೇನು ಮಾಡಿದೆ ಅಂದ ತಕ್ಷಣ ಅವ್ರು ಹೇಳಲ್ಲ. ಯಾಕೆಂದರೆ ಅಲ್ಲಿ ಪ್ರೀತಿನೂ ಇರುತ್ತಲ್ವ, ಅವರು ಏನೂ ಆಗಿಲ್ಲ ಎಲ್ಲ ನಾರ್ಮಲ್ ಅಂತ ಹೇಳ್ತಾರೆ. ಬಟ್ ನೀವು ಅಲ್ಲಿ ಹೋಗಿ ಜಸ್ಟ್ ಕುತ್ಕೊಂಡು ನಿಧಾನಕ್ಕೆ ಆ ಆಹಾರ ಸಿಂಕ್ ಆಗುತ್ತೆ, ನಿಮ್ಮ ಎನರ್ಜಿ ಅವ್ರ ಎನರ್ಜಿ. ಯಾಕೆಂದರೆ ಅವ್ರು ಸ್ಕೂಲ್ಗೆ ಹೋಗಿ ಬಂದಿದ್ದಾರೆ, ನೀವು ಬಿಸ್ನೆಸ್ ಆಫೀಸಿಂದ ಬಂದಿದ್ದು, ಎನರ್ಜೀಸ್ ಡಿಫ್ರೆನ್ಸ್ ಇರುತ್ತೆ, ಮ್ಯಾಚ್ ಆಗಲ್ಲ. ಸ್ವಲ್ಪ ಟೈಮ್ ಆದಮೇಲೆ ಒಂದೇ ಫ್ರೀಕ್ವೆನ್ಸಿಗೆ ಬರುತ್ತೆ ಫ್ಯಾಮ್ಲಿ ಅನ್ನೋದು. ಅದಕ್ಕೆ ಹೇಳ್ತೀವಿ ಫ್ಯಾಮ್ಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಯಾಕೆಂದರೆ ಆ ಟೈಮಲ್ಲಿ ಆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ಅವ್ರಿಗೆ ಒಂದು ಅವಕಾಶ ಕೊಡಬೇಕು. ನಾನು ಒಂದು 2 ಕೇಳ್ತೀನಿ, ಆರ್ ಯು ಹ್ಯಾಪಿ? ಇಲ್ಲ ಅಂದರೆ ದೆನ್ ಈ ಡಿಗ್ ಮಾಡ್ತೀನಿ, ಯಾಕೆ ಏನಾಯಿತು 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 ಅಂತ ಮಾಡ್ತೀನಿ. ಇನ್ನೊಂದು ಏನು ಇವತ್ತು ಏನಾದರೂ ಹೊಸದಾಗಿ ಕಲ್ತಿದೆಯಾ? ಈ 2 ಸಾಕು ಮಕ್ಕಳಿಗೆ. ಅವರು ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾವು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು. ಯಾವಾಗ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾವು ಪ್ರಶ್ನೆಗಳು ಕೇಳ್ತೀವೋ ಒಂದು 5 ನಿಮಿಷ ಹೇಳಲ್ಲ ಒಂದೊಂದು ಸತಿ, ಆದಮೇಲೆ ನಿಧಾನಕ್ಕೆ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ. ಅವತ್ತದು ಅವಾಗವಾಗ ಎಕ್ಸ್ಪ್ರೆಸ್ ಮಾಡಿದರೆ ಒಳಗೆ ಏನು ಇರಲ್ಲ ಅವ್ರಿಗೆ. ಆ ಥರ ಬ್ಯಾಲೆನ್ಸಿಂಗ್ ಆಗಿ ನಾವು ಪ್ಯಾರೆಂಟಿಂಗ್ ಮಾಡ್ಕೋಬೇಕು. ಇಲ್ಲಾಂದರೆ ಕೆಲವೊಬ್ಬರು 5 ವರ್ಷದಿಂದ ನಾನು ಸಫರ್ ಮಾಡ್ತಾ ಇದ್ದೆ, ನನ್ನ ಮಾತು ಯಾರು ಕೇಳೋಗೆ ಇಲ್ಲ ಅಂತ ಅವಾಗ ಎಕ್ಸ್ಪ್ರೆಸ್ ಮಾಡಿದ್ರೆ ಒಂದು ಸೈಕ್ಲೋನ್ ಥರ ಬರುತ್ತೆ. ಅಂದರೆ ಕೇಳೋಕೆ ಪ್ಯಾರೆಂಟ್ಸ್ ರೆಡಿ ಇಲ್ಲ. ಹೇಳಿದರೆ ಅವರು ಪ್ಯಾರೆಂಟ್ಸ್ ಏನು ಮಾಡ್ತಾರೆ ಅಂತ ಭಯದಿಂದನೇ ತುಂಬ ಒಳಗೆ ಇಟ್ಕೊಳ್ತಾರೆ. ಆ ಸ್ಟ್ರಿಕ್ಟ್ನೆಸ್ ಪ್ಯಾರೆಂಟಿಂಗಿಂದನೇ ಇದು ಭಯ, ಹೊಡ್ತಾರೋ ಏನಾದ್ರು ಆಗುತ್ತೆ ಅಂತ ಭಯ ಇರುತ್ತೆ. ಸೊ ನಿಮ್ಮ ಚೈಲ್ಡು ನಿಮ್ಮ ಫ್ರೆಂಡ್ ಆಗಿರ್ಬೇಕು ಫಸ್ಟ್.